ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ದಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ನಮ್ಮ ಹಾಸನ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಈ ವರ್ಷದ ಶಿಕ್ಷಕರ ದಿನಾಚರಣೆಯ ಪವಿತ್ರ ಕಾರ್ಯಕ್ರಮವನ್ನು ಆಚರಿಸ್ತಾ ಇರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ತಾಯಿ ಶಾರದೆಯನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಯಾರ ಹೆಸರಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೆವೋ ಅಂತಹ ಮೇರು ಸದೃಶ ವ್ಯಕ್ತಿ, ಶ್ರೇಷ್ಠ ಶಿಕ್ಷಕನಾಗಿ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಗಳಾಗಿ, ತತ್ವಜ್ಞಾನಿಯಾಗಿ, ವಿದೇಶಗಳಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆಯನ್ನು ಮಾಡಿ ಶಿಕ್ಷಕ ಕುಲಕ್ಕೆ, ರಾಜಕೀಯ ಧರ್ಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಥಾನಮಾನವನ್ನು ತಂದುಕೊಟ್ಟಂಥ ಸರ್ವಪಲ್ಲಿ ರಾಧಾಕೃಷ್ಣನವರನ್ನು ಕೂಡ ಸ್ಮರಿಸ್ತಾ, ಇಂತಹ ಪರಮ ಪವಿತ್ರ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಪನ್ಯಾಸವನ್ನು ನೀಡಿದಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಕ್ಷಣ ತಜ್ಞರು, ಶ್ರೇಷ್ಠ ವಾಗ್ಮಿಗಳು, ವಿಚಾರವಂತರು, ಸಹೃದಯರು, ಇನ್ನೆಷ್ಟೇ ಅಬ್ಜೆಕ್ಟಿವ್ಸ್ನ ಹೇಳಿದ್ರು ಕೂಡ ಕಡಿಮೆ ಆಗಬಹುದಾಗಿರ್ತಕ್ಕಂಥ ಒಂದು ಘನ ವ್ಯಕ್ತಿತ್ವ ನನ್ನ ಪ್ರಕಾರ ಡಾಕ್ಟರ್ ಗುರುರಾಜ್ ಖರ್ಜಿಯವರ ಉಪಸ್ಥಿತಿ ಇದೆ. ಅವರನ್ನು ಇಲ್ಲಿ ಮತ್ತೊಮ್ಮೆ ಸ್ಮರಿಸಿಕೊಂಡು ಬರಮಾಡಿಕೊಂಡು ಕ್ಷೇತ್ರಾದಿ ಚಿಂಚನೆಗೆ ಹಾಸನ ಮತ್ತು ಕೊಡಗು ಜಿಲ್ಲೆಯ ಶಾಖೆಯ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮಿ ಉಪಸ್ಥಿತಿ ಇದೆ. ಯುವ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ಅವರೇ, ಅಧ್ಯಕ್ಷರಾದಂಥ ಪ್ರೀತಿಯ ಶಿವರಾಮೇಗೌಡರೇ, ತಾರಾ ಮೇಡಮ್ ಆಗಿದ್ದಾರೆ, ರಂಗನಾಥ್ ಇದ್ದಾರೆ, ಪುಷ್ಪ ಅವರಿದ್ದಾರೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳವರೇ, ಬಾಳೆಯುದ್ದಕ್ಕೂ ಮಾತನಾಡ್ತಾನೆ ಕಾಲ ಕಳೆದಿರ್ತಕ್ಕಂಥ, ಪಾಠ ಮಾಡ್ತಾನೆ ಕಾಲ ಕಳೆದಿರ್ತಕ್ಕಂಥ ನಿಮ್ಮಗಳಿಗೆ ಬೇರೆಯವ್ರ ಮಾತುಗಳನ್ನ ಕೇಳಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಹೇಳುವ ಎಲ್ಲ ಮಾತುಗಳು ನಿಮಗೆ ತಿಳಿದಿದ್ರೂ ಕೂಡ ಮತ್ತೊಮ್ಮೆ ಕೇಳಿಸ್ಕೊಳ್ಳೋದಿದೆಯಲ್ಲ ಬಹಳ ಬರ್ತಾನೆ. ನಮ್ಮ ಮಾಸ್ಟರ್ ಗುರುರಾಜ್ ಖರ್ಜಿಗರು ಹೇಳಿದ ಮಾತು ನಿಮ್ಗೆ ಗೊತ್ತಿಲ್ಲ ಅಂತಾರೆ, ಅಷ್ಟೆಲ್ಲ ಅನುಭವ ನಿಮಗೂ ಇಲ್ಲ. ಗೊತ್ತಿದ್ದು ಮತ್ತೆ ಕೇಳೋದು ಇರುತ್ತಲ್ಲ, ಸುಮ್ಮನೆ ಏನು ಗೊತ್ತಿಲ್ಲದೆ ಅನುಭವ ಬಡ್ಡತನ. ಅಂಥ ಎಲ್ಲ ಅಧ್ಯಾಪಕ, ಪ್ರಾಧ್ಯಾಪಕ, ಶಿಕ್ಷಕ ಎಲ್ಲರೂ ಕೂಡ ಬಂದಿದ್ರಿ. ಖಾಸಗಿ ಸಂಸ್ಥೆಗಳನ್ನು ತುಂಬ ಕಷ್ಟ ಬಿದ್ದು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯವರು ಇಲ್ಲಿಗೆ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಬರಮಾಡಿಕೊಡ್ತಾ ಮಾಧ್ಯಮಗಳು ಇದೊಂದು ವಿಶೇಷವಾದ ಕಾರ್ಯಕ್ರಮ. ಸಾಮಾನ್ಯವಾಗಿ ಒಂದು ಕಲ್ಪನೆ, ಆಮೇಲೆ ಸ್ಟೇಟ್ಮೆಂಟ್ ಕಲ್ಪನೆ. ಟೀಚರ್ಸ್ ಇರೋ ಎಡೆ, ಟೀಚರ್ಸ್ಗಳು ಇರೋ ಕಡೆ ಮೌನವನ್ನು ಅಪೇಕ್ಷೆ ಪಡ್ತಾರೆ, ದಿವ್ಯ ಮೌನವನ್ನು ಅಪೇಕ್ಷೆ ಪಡ್ತಾರೆ. ಯಾವುದನ್ನು ಯಾರು ಅಪೇಕ್ಷೆ ಮಾಡ್ತಾರೋ ಅದೇ ರೀತಿ ಅವರು ನಡ್ಕೊಳ್ತಾರೆ ಅಂತಕ್ಕಂಥದ್ದು ಕಲ್ಪನೆ, ಒಂದು ಭಾವನೆ.
ಅದಕ್ಕೆ ಪೂರಕವಾಗಿ ನಿಮ್ಮ ಮಾತುಗಳನ್ನ ಅವರು ಆಲಿಸಬೇಕಾದ್ರೆ ನಾನು ಅವ್ರ ಮೌನವನ್ನು ಆಲಿಸ್ತಾ ಇದ್ದೆ. ಎಷ್ಟೊಂದು ಚಂದವಾಗಿ ನಮ್ಮ ಪ್ರೊಫೆಸರ್ ಅವರಿಗೆ, ಗುರುರಾಜ್ ಕರ್ಜಗಿ ಅವರಿಗೆ ನಿಮ್ಮ ಮೌನದ ಮುಖಾಂತರ, ಶಾಂತ ನಿಶ್ಶಬ್ದತೆಯ ಶಿಸ್ತಿನ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಿದರೆ ತುಂಬ ತುಂಬ ಸಂತೋಷ ಆಗ್ತದೆ. ಅವರು ಇಂದಿನ ಈ ಕಾರ್ಯಕ್ರಮವನ್ನು ಬಹುಕಾಲ ನೆನಪಿಟ್ಟುಕೊಳ್ಳುವಷ್ಟು ಮಟ್ಟಿಗೆ ನೀವು ನಡೆದುಕೊಂಡಿದ್ದೀರಿ, ತಾವು ಗಮನಿಸಿಕೊಟ್ಟಿದ್ದೀರಿ. ತುಂಬ ಸಂತೋಷ. ಇವತ್ತಿನ ಕಾರ್ಯಕ್ರಮ ಬಹು ಮುಖ್ಯ ಅಂತ ನಾನು ಯಾಕೆ ಹೇಳಿದರೆ, ಸರ್ವಪಲ್ಲಿ ರಾಧಾಕೃಷ್ಣನ್ರವರ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾಗಿ ಹತ್ತಿರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ಶಿಕ್ಷಕರ ದಿನಾಚರಣೆಯ ಪ್ರಧಾನ ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ಕೊಟ್ಟದ್ದು ಒಂದು, ಮತ್ತು ಅಂತಹ ವ್ಯಕ್ತಿಗಳಿಗೆ ಬರಲಿಕ್ಕೆ ಒಪ್ಪಿಕೊಂಡದ್ದು ತುಂಬ ಸಂತೋಷವಾಗಿದೆ. ಆ ವ್ಯಕ್ತಿತ್ವಕ್ಕೆ ಸರಿಸಾಟಿ ಆಗಿರ್ತಕ್ಕಂಥವರು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಅಂತ ನಾನು ಭಾವಿಸ್ತೇನೆ. ಅವರ ಹೇಳಿ ಸೈನ್ಸ್ ಮ್ಯಾನ್. ಅವ್ರು ನೀವು ನೋಡಲಿಕ್ಕೆ ಏನು ಕಾಣಿಸ್ತೋ ಗೊತ್ತಿಲ್ಲ, ಹಣೆ ಕುಂಕುಮ ಇಟ್ಕೊಂಡಿದ್ರು. ನನ್ನ ಕಾಲಿಂದ ಬಂದು ಹೇಳಿದ ತಕ್ಷಣ ನಮ್ಮ ತಾಯಿಯರು ನಮ್ಮ ಹಾಸನ ಭಾಗದಲ್ಲಿ ಸಹಜವಾಗಿ ಮಾಡುವಂಥದ್ದು ನಿಲ್ಲಿಸಿ ಮಂಗಳಾರತಿ ಮತ್ತು ದೃಷ್ಟಿ ಏನೇನೋ ಮಾಡ್ತಿರ್ತಾರೆ, ಗೊತ್ತಲ್ಲ, ಹಿಡಿದರೆ ತೆಗೆದು ಹೀಗೆಲ್ಲ ಮಾಡುತ್ತಾರೆ. ಪ್ರೊಫೆಸರ್ ಗುರುರಾಜ್ ಕರ್ಜಗಿ ಅವರು ಮೂಲೆಯಲ್ಲಿ ನಿಂತ್ಕೊಂಡು ಸ್ವಲ್ಪ ಅನತಿ ದೂರದಲ್ಲಿ ನಿಂತ್ಕೊಂಡು ಹಾಗೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅವರು ವಿಜ್ಞಾನಿ ಆದವರು. ತಮ್ಮ ಮಾತುಗಳ ಮುಖಾಂತರ ಇಲ್ಲಿ ಏನೇನಾದರೂ ನಿಮಗೆ ಕಾಣಿಸ್ತಾ ಇದ್ರೆ, ಅದರ್ವೈಸ್ ಈಸ್ ಎ ಮ್ಯಾನ್ ಆಫ್ ಸೈನ್ಸ್ ಬೇಸಿಕಲಿ. ಆಗ ಅವರಿಗೆ ಕೇಳಿದೆ, ಪ್ರೊಫೆಸರ್ ಹೌ ಯು ಲಿವ್ ಅಟ್ ಆಲ್ ದಿಸ್ ರಿಚುವಲ್ಸ್ ಅಂತ. ಅದಕ್ಕೆ ಅವ್ರು ಹೇಳಿದರು, ಈ ಪರಂಪರೆಯನ್ನು ಬಿಟ್ಟರೆ ಉಳಿಯೋದಾದ್ರೂ ಏನು, ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್ ವಿಚ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್ ಅಂತ ಹೇಳಿ. ತುಂಬ ಸಂತೋಷ. ಅಂತಹವರಿಗೆ ಬಂದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಬರ್ತಾರಿನ ಕಾರಣಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಒಪ್ಪಿಕೊಳ್ಳೋದು. ಅಫ್ಕೋರ್ಸ್ ಐ ಹ್ಯಾವ್ ಡ್ಯೂ ರೆಸ್ಪೆಕ್ಟ್ ಫಾರ್ ದ ಎಂಟೈರ್ ಸಿಸ್ಟಮ್ ವಾಟ್ ಪ್ರೆಸೆಂಟ್ ಹಿಯರ್. Having relinquished, having given up my idea of going, of course, Japan, only after I have come to know that you have accepted to be here to talk to our teachers, you being a teacher. ಕಾರಣ ನಾನು ಹೇಳಿದೆ, ಈಸ್ ಎ ಮ್ಯಾನ್ ಆಫ್ ಸೈನ್ಸ್ ಅಂತ. ದೋ ಈಸ್ ಎಜುಕೇಷನಿಸ್ಟ್. ಅವರನ್ನು ನಾನು ಇಷ್ಟಪಡ್ತೇನೆ. ಕಾರಣ ಏನು ಅಂತಂದರೆ, ಕೋಟ್ ಹಾಕ್ಕೊಂಡಿದ್ದಾರೆ ಅಂತಲ್ಲ, ಚೆನ್ನಾಗಿ ಮಾತನಾಡ್ತಾರೆ ಅಂತಲ್ಲ. ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕೆಲವು ಮಾತನ್ನ ನಮ್ಮ ಧರ್ಮದ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಅವರೇನು ಹೇಳ್ತಾರೆ ಗೊತ್ತಾ? ಅವ್ರ ಪ್ರಾರಂಭದ ಮಾತುಗಳನ್ನು ಬೇಕಾದ್ರೆ ನೀವು ನೆಗ್ಲೆಕ್ಟ್ ಮಾಡೋದು. ಫಸ್ಟ್ ಐ ಹ್ಯಾವ್ ಟು ಕಂಟಿನ್ಯೂ ಮೈ ಫರ್ದರ್ ಸ್ಟೇಟ್ಮೆಂಟ್. Whole world must be grateful to Indians because they are the people who taught us how to count, without which no worthwhile scientific discoveries would have been happened ಅಂತ ಒಂದು ಮಾತು ಹೇಳಿದ್ದಾರೆ. ಕೇಳಿದ್ದೀರಾ? Just listen to me again. I repeat it. ಐನ್ಸ್ಟೈನ್ ಮಾತು, all world must be grateful to Indians because they taught us how to count, without which no worthwhile scientific discoveries would have taken place. ಮುಂದುವರೆದ ಮಾತು ಹೇಳ್ತಾರೆ, I have made Indian Bhagavad Gita and Upanishads a source of my inspiration to form all my scientific theories and postulations. ಕೊನೆ ಮಾತು ನೆನಪಿಟ್ಕೊಳ್ಳಿ. ಬಹುಶಃ ಕೊನೆಯ ಸ್ಟೇಟ್ಮೆಂಟಿಗೆ ಪೂರಕವಾಗಿ ಬದುಕಿರ್ತಕ್ಕಂಥ ಸಮಕಾಲೀನ ಜಗತ್ತಿನ ವ್ಯಕ್ತಿ, ಪ್ರಾಚ್ಯ, ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ ಎರಡರ ಒಂದು ಸಂಲಗ್ನತ್ವವನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಮಧ್ಯೆ ಯಾರಾದರೂ ಇದ್ದರೆ ನಾನು ಕಂಡಾಗೆ ನಮ್ಮ ಗುರುರಾಜ್ ಕರ್ಜಗಿ ಅಂತ ನಾನು ಭಾವಿಸ್ತೇನೆ. ಅದೆಲ್ಲೋ ಜರ್ಮನಿಯಲ್ಲಿ ಹುಟ್ಟಿ ಹಿಟ್ಲರ್ಗೆ ಎದುರುಕೊಂಡು ಅಥವಾ ಹಿಟ್ಲರ್ನ ಬಿಟ್ಟು ಇಂಥ ದುಷ್ಟ ವ್ಯಕ್ತಿಯ ಕೈಗೆ ನನ್ನ ಸೂತ್ರಗಳು ಸಿಕ್ಕಿದ್ದಾದರೆ ಸಮಾಜದ ಉದ್ಧಾರಕ್ಕೆ ಪೂರಕ ಆಗುವುದು, ಮಾರಕ ಆಗುವುದು ಅಂತ ತಿಳಿದ ಅಮೆರಿಕಕ್ಕೆ ಹೋಗಿ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡು ಈ ಮಾತನ್ನು ಆ ಮನುಷ್ಯ ಹೇಳ್ತಾನೆ. ಏನಂತ? ಭಾರತದ ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ನಾನು ಕೊಟ್ಟಿರ್ತಕ್ಕಂಥ ಸೂತ್ರಗಳಿಗೆ, ವೈಜ್ಞಾನಿಕ ಚಿಂತನೆಗಳಿಗೆ ಒಂದು ಅಧಿಷ್ಠಾನಭೂತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದೆ ಅಂತ ವ್ಯಕ್ತಿ ಹೇಳ್ತಾರೆ. ಅಂದರೆ ನಮ್ಮ ಗುರುರಾಜ್ ಕರ್ಜಗಿಯವರು, ಗುರುರಾಜ್ ಕರ್ಜಗಿಯವರಿಗೆ ಉಪನಿಷತ್ತುಗಳು ಗೊತ್ತು, ಭಗವದ್ಗೀತೆ ಗೊತ್ತು, ಬ್ರಹ್ಮಸೂತ್ರಗಳು ಗೊತ್ತು, ನಮ್ಮ ಎಲ್ಲ ಶರಣರ ವಚನಗಳು ಮತ್ತು ಶರಣ ಸಾಹಿತ್ಯಗಳು ಗೊತ್ತು.
ಕುರಾನ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಬೈಬಲ್ನ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಗುರು ಗ್ರಂಥ ಸಾಹೇಬ್ನ ಹರಿದು ಕೊಡೋದು ಒಂದು ಪುಸ್ತಕವನ್ನು ಕೂಡ ಬರೆದಿಟ್ಟಿದ್ದಾರೆ. ಮತ್ತು ಅವರು ವಿಜ್ಞಾನದ ಸಾಹಿತ್ಯವನ್ನು ಬರೀತಾರೆ. ಕರುನಾಡು ಬಾ ಬೆಳಕೆ ಎಂಬ ಅಂಕಣದ ಮುಖಾಂತರ ನಾಡಿನ ಜನಮಾನಸವನ್ನು ಮುಟ್ಟಿ ಅವರಲ್ಲಿರ್ತಕ್ಕಂಥ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಯುವರಾಜ್ ಕರ್ಜಗಿಯವರು ಮಾಡಿದ ಸಾಧನೆ ಜ್ಞಾನ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅದು ಸತ್ಯವೂ ಕೂಡ. ಅದರಿಂದ ಓದಿ ಬಂದಾಗ ನನಗೆ ಸ್ವಲ್ಪ ಒಂದಿಷ್ಟು ನಿಮಗೆ ಅಗತ್ಯ ಅನ್ನಬಹುದಾದ ರೀತಿಯಲ್ಲಿ ಒಂದಿಷ್ಟು ಜಾಸ್ತಿ ಮಾತನಾಡ್ತೀವಿ. ಏನಿರಬಹುದು ಅವ್ರು ಹೇಳ್ತಿದ್ರು, ಕೆಲ ಕಾಲ ನಾನು ಅಮೇರಿಕಕ್ಕೆ ಹೋಗಿದ್ದೆ, ಏನು ಮಾಡಿದ್ರು ಸರ್ ಅಂತ ಕೇಳಿದ್ರು. ಅವರೆಲ್ಲರೂ ಸುಮ್ಮನೆ ಕುಳಿತುಕೊಳ್ಳೋ ವ್ಯಕ್ತಿ ಅಲ್ಲ, ಅವರೊಬ್ಬರು ಮೇಷ್ಟ್ರಾಗಿಬಿಟ್ಟು ಅವ್ರ ಬಗ್ಗೆ ಅವ್ರ ಮಾತುಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅಂತಹದೇ ಗುಣಗಳು ನಮ್ಮೆಲ್ಲರೂ ಕೂಡ ಟೀಚರ್ಗಳಲ್ಲಿ ಇದ್ದದ್ದು ಎಲ್ಲರೂ ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಮೇಷ್ಟ್ರನ್ನ ಒಬ್ಬ ವ್ಯಕ್ತಿ ಇಷ್ಟಪಡಬೇಕು ಅಂದರೆ ಏನೇನು ಇದ್ದಾವೆ, ಏನೇನಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳೋದ್ರಿಂದ ಅದು ನಿಮ್ಮ ಮಾತುಗಳು ಅಂತ ಕೂಡ ಭಾವಿಸಿ. ಅವರಿಗೆ ಕೇಳಿದೆ, ವಾಟ್ ಇಸ್ ದಟ್ ಯು ಆರ್ ಡೂಯಿಂಗ್ ಫಾರ್ ಆಲ್ಮೋಸ್ಟ್ 30 days ಬೀಯಿಂಗ್ ದೇರ್ ಇನ್ ಅಮೆರಿಕಾ ಇನ್ ದ USA? ಅದಕ್ಕೆ ಅವ್ರು ಹೇಳಿದರು, ಈ ಕರುನಾಡು ಬಾ ಬೆಳಕೆ ಅಂಕಣ ಏನು ಓದಿದ್ರಲ್ಲ ನೀವಿದ್ರು ಟೀಚರ್ಸ್? ಇವೆಲ್ಲ ಓದಿದ್ರಿ? ಏನು ಓದಿದ್ರಿ ಅಂತ ಕೇಳಿದ್ರೆ ಯೋಚನೆ ಮಾಡಬೇಡಿ. ಕರುನಾಡು ಬಾ ಬೆಳಕೆ ಬರೆದು ಸಾಕಾಯಿತು. ಆ ಬೇರೆಯವರು ಸ್ವಲ್ಪ ಓದಲಿಕ್ಕೆ ಇನ್ನೊಂದು ಆಯಾಮದಲ್ಲಿ ಇಷ್ಟಪಡ್ತಾರೋ ಏನೋ ಅನ್ನೋ ಕಾರಣಕ್ಕೋಸ್ಕರ ನೋಡೋಣ ಆಂಗ್ಲ ಭಾಷೆಗೆ ಬರೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಇದ್ದಾಗ ಹಲವಾರು ವಾಲ್ಯೂಮ್ಸ್ ಬಂದಿದ್ದೆಲ್ಲರೂ 2 ವಾಲ್ಯೂಮ್ನ ಎತ್ಕೊಂಡು ಇಂಗ್ಲೀಷ್ ಬರೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಯಾರಿಗೂ ಕೊಟ್ಟೆ ಬರೀಲಿಕ್ಕೆ ಅಂತ. ಅವರು ಬರೆದು ಕೊಟ್ಟ ಮೇಲೆ ನನ್ನ ಮೂಲ ಯಾವುದದು ಕರುನಾಡು ಬಾ ಬೆಳಕೆ ಅಂಕಣಗಳನ್ನು ಮತ್ತು ಇಂಗ್ಲೀಷಿಗೆ ಭಾಷಾಂತರ ಮಾಡಿಕೊಟ್ಟಂಥ ಮಹಾಶಯರ ಭಾಷಾಂತರವನ್ನು ನೋಡಿದ ನನಗೆ ತುಂಬ ಬೇಜಾರಾಗಿತ್ತು. ನನ್ನ ಮಗುನ ಸ್ವಲ್ಪ ಸಾಕ್ಕೊಂಡು ನಾನು 10 ವರ್ಷ ಬಿಟ್ಟ ಮೇಲೆ ತಂದು ಕೊಡ್ರಪ್ಪ ಅಂತ ಹೇಳಿದರೆ ಬಂದು ನೋಡಿದ್ರೆ 10 ವರ್ಷ ಆದಮೇಲೆ ಹೆಂಗೆಂಗೋ ಬಡಕಲಾಗಿದ್ದು ಎಷ್ಟು ಚೆನ್ನಾಗಿರುತ್ತೆ, ಬೇಜಾರಾಗುತ್ತಲ್ಲ. ಹಂಗೆ ಬಡಕಲಾಗಿ ಭಾಷಾಂತರ ಇತ್ತು, ಆದರೂ ನಿಲ್ಸಕ್ಕೆ ಸಾಧ್ಯ ಇಲ್ಲ ಅಂತ ನಾನೇನೋ ಮಾಡಬೇಕು ಅಂದ್ಕೊಂಡೆ. ನಾನು ಹೇಳಿದೆ, ಈಸ್ ಎ ಎಲೆಕ್ಟ್ರಿಕ್ ಸ್ಪೀಕರ್ ಇನ್ ಇಂಗ್ಲೀಷ್, ಈಸ್ ಎ ವೆರೈಸ್ ರೀಡರ್ and a classical writer in English itself. He himself is a very good writer in classical English, having all the best skills in classical English. How come you have given that opportunity to write something about yours ಅಂತ ಕೇಳಿದೆ. ಅದನ್ನೇ ತಿಳ್ಕೊಂಡು ನಾನೇನು ಮಾಡಿದೆ ಅಂತಂದರೆ 30 ದಿನ ಕುಳಿತುಕೊಂಡು ಆ ಇಂಗ್ಲೀಷ್ನಲ್ಲಿ ಆ ಕನ್ನಡದ ಎಲ್ಲವೂ ಕೂಡ ಭಾಷಾಂತರ ಮಾಡಿಬಿಟ್ಟು ಅದಕ್ಕೇನು ಹೆಸರು ಕೊಟ್ಟೆ ಅಂತ ಕೇಳಿದರು. ನಾನು ಕೇಳಿದೆ, ಅದಕ್ಕೇನು ಹೆಸರು ಕೊಟ್ಟಿದ್ವಿ ಅಂತ. ಕರುನಾಡು ಬಾ ಬೆಳಕೆ ಇವೆಲ್ಲ ಇಂಗ್ಲೀಷ್ ಟೀಚರ್ಸ್ ಇದ್ರು ಸುಮಾರು, ಹೌದಾ? 99% ಆಫ್ ದ ಟೀಚರ್ಸ್ ಹೂ ಆರ್ ಪ್ರೆಸೆಂಟ್ ಆರ್ ಫ್ರಮ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಿಕಾಸ್ ಇಟ್ ಈಸ್ ಖಾಸಗಿ ಶಾಲೆ. ತಪ್ಪೇನಿಲ್ಲ. ಕರುನಾಡು ಬಾ ಬೆಳಕೆ ಇಂಗ್ಲೀಷನ್ನು ಹೆಂಗೆ ಟ್ರಾನ್ಸ್ಲೇಟ್ ಮಾಡಿರ್ಬೋದು, ಅದಕ್ಕೆ ಅವರು ಹೆಸರು ಕೊಟ್ಟಿದ್ದಾರೆ ವಿಸ್ಪರ್ಸ್ ಆಫ್ ಲೈಟ್ ಅಂತ. ಇನ್ನು ಸ್ವಲ್ಪ ಕಾಲ ಅದು ತಗೊಳ್ಬೋದು ಬೇಸಿಗೆ ಅದಕ್ಕೆ ಆ ಪುಸ್ತಕಗಳನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಬರೆದಿಟ್ಟಿದ್ದಾರೆ. ಆ ಪುಸ್ತಕಗಳನ್ನು ಕೂಡ ಮುಂದೊಂದು ನೋಡಿಕೊಂಡು ಚೆನ್ನಾಗಿ ಓದಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಲೇಖನಗಳಿವೆ. ಎಷ್ಟೋ ಜನಗಳ ನಿರಾಶೆ ತುಂಬಿದ ಬದುಕಿಗೆ ಭರವಸೆಯ ಬೆಳಕಾಗಿ ಆ ಪುಸ್ತಕಗಳು ಕೆಲಸ ಮಾಡಿದರೆ. ನಾನು ಕೂಡ ರೆಗ್ಯುಲರ್ ರೀಡರ್ ಆಫ್ ಯುವರ್ ಕರುನಾಡು ಬಾ ಬೆಳಕೆ ಆ ಪುಸ್ತಕಗಳು ನಿಮಗೂ ಕೂಡ ದಾರಿ ಬೆಳಕಾಗಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ತಾವು ಮಾತನಾಡಿದ್ರೆ ಹೆಚ್ಚು ಮಾತನಾಡಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಇದು ಸಮಯ ಜಾಸ್ತಿ ಆಗಿದೆ ಅಂತ ಕೂಡ ನನಗೆ ಹೇಳೋದಿಲ್ಲ. ಇದು ಊಟ ಟೈಮ್ ಖಂಡಿತ ಅಲ್ಲ. ಇದು ಯಾರಾದರೂ ಊಟಕ್ಕೆ ಹೋಗ್ತಾ ಇದ್ರೆ ಅಂತ ಭಾವಿಸಿದರೆ ಅದು ತಪ್ಪು. ಬೆಳಗ್ಗೆ ತುಂಬ ಹೊತ್ತು ಬಂದು ಕೊಡ್ತಿದ್ದಲ್ಲ, ಅದಕ್ಕೋಸ್ಕರ ಅಡ್ಡಾಡ್ಕೊಂಡು ಹೋಗಿರ್ತಾರೆ. ನೀವು ಬೇಜಾರು ಹೋಗಬೇಡಿ ಅಂತ ಹೇಳಿ ಟೀಚರ್ಸ್ಗಳಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಪ್ರಾರಂಭ ಹೇಳಿದೆ. ಬಟ್ ಒಂದು ಸ್ಟೇಟ್ಮೆಂಟ್ ನಾನು ಕೇಳಿದೆ, ನೋ ಕಂಟ್ರಿ ವಿಲ್ ರೈಸ್ ಬಿಯಾಂಡ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಅಂತ ಕೇಳಿದೆ. ಹೌದಾ? ನೋ ಕಂಟ್ರಿ ವಿಲ್ ರೈಸ್ ಬಿಯಾಂಡ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್. ಯಾವುದಾದ್ರೂ ಒಂದು ದೇಶದ ಪ್ರಗತಿಯನ್ನು, ಅಭಿವೃದ್ಧಿಯನ್ನು, ಎತ್ತರವನ್ನು ತಿಳ್ಕೊಳ್ಬೇಕು ಅಂತಂದರೆ ಆ ದೇಶದ ಕ್ಲಾಸ್ ರೂಮ್ಗಳಲ್ಲಿ ಅಥವಾ
ಬೇರೆ ಕಡೆ ಪಾಠ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗಳ ಕ್ವಾಲಿಟಿ ಹೇಗಿದೆ, ಅವರ ವ್ಯಕ್ತಿತ್ವ ಹೇಗಿದೆ, ಕ್ಯಾರೆಕ್ಟರ್ ಹೇಗಿದೆ, ಮೊರಾಲಿಟಿ ಹೇಗಿದೆ, ಎಥಿಕ್ಸ್ ಹೇಗಿದೆ, ವ್ಯಾಲ್ಯೂ ಸಿಸ್ಟಮ್ ಹೇಗಿದೆ ಅಂತ ತಿಳ್ಕೊಂಡ್ಬಿಟ್ರೆ ಸಾಕಂತೆ ಆ ದೇಶದ ಎತ್ತರವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದೇ ವೇದಿಕೆಯಿಂದ ಹಲವಾರು ಬಾರಿ ಹೇಳಿದ್ದೀನಿ ತಮಾಷೆ. 60ರ ದಶಕಗಳಲ್ಲಿ ನಾವೆಲ್ಲ ಸುಮಾರು ಜನ ಹುಟ್ಟಿದಾಗ ಒಂದು ತಮಾಷೆಗೆ ಮಾತನ್ನು ಹೇಳುವ, ಅಮೇರಿಕದಲ್ಲಿ ಆ ತಾಯಿಯವರು ನಾವು ಬದುಕ್ತಾ ಇದ್ದಂಥ ರೀತಿ ನೀತಿಗಳನ್ನ ನೋಡಿಬಿಟ್ಟು ನಮ್ಮ ದೇಶದ ನಿರ್ಗತಿಕ ಸ್ಥಿತಿಯನ್ನು, ಬಡತನದ ಸ್ಥಿತಿಯನ್ನು ನೋಡಿ ಹೇಳ್ತಿದ್ದಂತೆ, ಮಕ್ಕಳ ಬೇಗ ಬೇಗ ಅನ್ನ ತಿನ್ಕೊಂಡ್ಬಿಡಿ, ಇಲ್ಲ ಅಂದರೆ ದರಿದ್ರ ದೇಶದ ಭಾರತ ದೇಶದ ಮಕ್ಕಳು ಬಂದು ನಿಮ್ಮ ಅನ್ನ ಕಿತ್ಕೊಂಡು ತಿಂದ್ಬಿಡ್ತವೆ ಅಂತ. ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? This is the kind of notion at international level our country was holding. ಏನು ಹೇಳ್ತಿದ್ರು? Eat fast, if not those poverty-ridden Indian children are going to snatch away your food, steal away your food ಅಂತ. ಖಾಸಗಿ ಸಂಸ್ಥೆಗಳು ಬಂದವು, ಸರ್ಕಾರವು ಎಚ್ಚೆತ್ತುಕೊಳ್ತು. ಯಾವುದೇ ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ವಿದ್ಯೆಯೇ ಮೂಲ ಮಂತ್ರ ಅಂತ ತಿಳ್ಕೊಂಡು ಸಂಸ್ಥೆಗಳು ಉಂಟಾಗಿವೆ. 35-40% ಲಿಟ್ರಸಿ ರೇಟ್ ಇದ್ದಂತಹ ದೇಶವನ್ನು ಆ ಕಾಲಘಟ್ಟದಿಂದ ಸುಮಾರು 80%ಗಿಂತ ಪ್ರತಿಶತ ಹೆಚ್ಚಿನ ಮಕ್ಕಳು ವಿದ್ಯೆಯನ್ನು ಕಲಿತಕ್ಕಂಥ ಸಂದರ್ಭ ಬಂದ ಗಳಿಗೆಯಲ್ಲಿ ಈಗ ಇನ್ನೊಂದು ರೀತಿಯಲ್ಲಿ ಅದನ್ನ ಮಾತನ್ನು ಹೇಳೋ ಸಂದರ್ಭ ಬಂತು. ಏನು? ಒಬಾಮನ ಕಾಲದಲ್ಲಿ ಹೇಳ್ತಿದ್ರಂತಲ್ಲ, ಒಬಾಮ ಪ್ರೆಸಿಡೆಂಟ್ ಆಗಿದ್ದಾಗ ಯಾವುದಾದ್ರೂ ವಿದ್ಯಾಸಂಸ್ಥೆಗೆ ಹೋದರೆ ಪ್ಲೀಸ್ ಯು ಗೋ ಅಂಡ್ ಲರ್ನ್ ದೋಸ್ ಇಂಡಿಯನ್ ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಸೌತ್ ದೇ ಆರ್ ಸ್ಟಡಿಂಗ್ ಇನ್ ದ ಸ್ಕೂಲ್ಸ್ ಅಂತ ಅವ್ರು ಹೇಳ್ತಿದ್ರಂತೆ. ಆ ಕಾಲಘಟ್ಟದಲ್ಲಿ ಇನ್ನೊಂದು ಮಾತು ಬಂತು. ಅದೇ 60ರ ದಶಕದಲ್ಲಿ ಹೇಳ್ತಾ ಇದ್ದ ಮಾತುಗಳು 2000-2010ರ ಸಂದರ್ಭಕ್ಕೆ ಮಾತುಗಳು ಬದಲಾದ. ಡಿಯರ್ ಚಿಲ್ಡ್ರನ್, ಯಾರಿಗೆ ಹೇಳ್ತಾ ಇದ್ದಿಲ್ಲ? ಅಮೇರಿಕ ತಾಯಿಗಳು ಅವರ ಮಕ್ಕಳಿಗೆ. ಕಾರಣ ಹೇಳ್ತೀನಿ, ಪ್ರೊಫೆಸರ್ ನೀವು ನೋಡಿದ್ರಿ, ಸುಮಾರು ಜನ ನೀವು ಅಮೇರಿಕಕ್ಕೆ ಹೋಗಿದ್ರಿ. ಎಲ್ಲೆಲ್ಲಿ ಭಾರತೀಯ ಮಕ್ಕಳು, ಭಾರತೀಯರಿಗಿರ್ತಕ್ಕಂಥ ಕಾಲೋನಿಗಳಿದ್ದವು ಅಮೇರಿಕದಲ್ಲಿ, ಅಂತಹ ಕಾಲೋನಿಗಳಲ್ಲಿ ಮೂಲ ಅಮೇರಿಕನವರ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡ್ತಾರೆ. ಕಾರಣ ಏನು ಗೊತ್ತಾ? ಇದರಿಂದ ಅಮೇರಿಕ ತಾಯಿಯರು ಹೇಳ್ತಿದ್ದಾರಂತೆ, ಡಿಯರ್ ಚಿಲ್ಡ್ರನ್, ಸ್ಟಡಿ ಪ್ರಾಪರ್ಲಿ. If you don't study properly, those intelligent children of India are going to snatch away all your opportunities. ಯಾಕೆ? 40-50 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಹಣಕಾಸಿನಿಂದ ಅಲ್ಲ, ವಿದ್ಯೆಯಿಂದ. ಇಂತಹ ವಿದ್ಯಾವಂತರ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥವರು ನೀವು ಶಿಕ್ಷಕರುಗಳು. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು, ಅಂಥ ವ್ಯವಸ್ಥೆಗಳನ್ನು ಕೊಡುವಂಥ ನಿಮಗೆ ಧನ್ಯವಾದಗಳು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ರು, ನೋ ಕಂಟ್ರಿ ವಿಲ್ ರೈಸ್ ಬಿಯಾಂಡ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್. ಇಂತಹ ಹೊತ್ತಿನಲ್ಲಿ ನಿಮ್ಮನ್ನು ಕರೆದು ಸರ್ವಪಲ್ಲಿ ರಾಧಾಕೃಷ್ಣನವರ ಹೆಸರಿನಲ್ಲಿ ನಿಮ್ಮ ದಿನಾಚರಣೆಯನ್ನು, ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ಈ ಗಳಿಗೆ ಮತ್ತೊಮ್ಮೆ ಸರ್ವಪಲ್ಲಿ ರಾಧಾಕೃಷ್ಣನವರ ವ್ಯಕ್ತಿತ್ವದಂಥ ಶಿಕ್ಷಕರು ನಾವು ನೀವುಗಳ ಆದದ್ದೇ ಆದರೆ ಆಗ ದೇಶ ಉದ್ಧಾರ ಆಗುತ್ತೆ, ಶಿಕ್ಷಕರ ಆದದ್ದಕ್ಕೆ ಸಾರ್ಥಕ ಆಗುತ್ತೆ. ಒಂದು ವೇಳೆ ನಿಮ್ಮ ಜೊತೆಯಲ್ಲಿ ಇದ್ದವರು, ನಿಮ್ಮ ಜೊತೆಯಲ್ಲಿ ಹುಟ್ಟಿದವರು ಅಥವಾ ನಿಮ್ಮ ಸ್ನೇಹಿತರು ಯಾವ್ಯಾವುದು ಬಿಸ್ನೆಸ್ಸನ್ನು ಅನುಸರಿಸಿ ಕೇವಲ ತಿಂಗಳ ಸಂಬಳಕ್ಕೆ ಅಂಟಿಕೊಂಡಿರ್ತಕ್ಕಂಥ ನಿಮ್ಮಗಳ ಮುಂದೆ ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಮಾಡ್ತಾ ಇದ್ದು ಅವರನ್ನು ನೋಡಿ ನೀವು ಅಸೂಯೆ ಪಟ್ಟುಕೊಂಡು ನಿಮ್ಮ ವೃತ್ತಿನ ನೀವು ಹೀಗಳಿತಾ ಇದ್ದಂತೆ ಆದರೆ ಅಂಥವರು ಶಿಕ್ಷಕರಾಗಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಮ ವೃತ್ತಿಯನ್ನು ಗೌರವಿಸಿ, ಅವ ಎಷ್ಟೇ ಕೋಟ್ಯಾಧಿಪತಿ ಆದರೂ ಕೂಡ ನಿಮ್ಮ ವೃತ್ತಿಯನ್ನು ಗೌರವಿಸಿ ಇದ್ದರೆ ನಿಮಗೆ ಇರಬೇಕಪ್ಪ ಎಂಬ ಭಾವನೆಯನ್ನು ಹೊತ್ತು ಅವರನ್ನು ಗೌರವ ಸಲ್ಲಿಸುವ ರೀತಿಯಲ್ಲಿ ನಿಮ್ಮ ಬದುಕು ಇದ್ದದ್ದೇ ಆದರೆ ಆಗ ಅಂತಹ ಶಿಕ್ಷಕರು ನಿಜವಾಗಿ ಕೂಡ ಸಮಾಜಕ್ಕೆ ಪೂರಕವಾಗ್ತಾರೆ, ಶಕ್ತಿಯುತರಾಗ್ತಾರೆ. ಅಂತಹ ಟೀಚರ್ಸ್ಗಳು ತಾವು ಆಗಿದ್ದರೆ ಆಗಬೇಕು ಎಂಬ ಒಂದು ಭಾವನೆ. ಧರ್ಮ ಅನ್ನೋ ಒಂದು ಶಬ್ದಕ್ಕೆ ಹೇಳೋದು ಮಾಡ್ತೇವೆ. ನೀವು ಉಪನಿಷತ್ತಿನ ಒಂದು ಪುಸ್ತಕವನ್ನು ಬರೆದ್ರೆ, ಯಾವುದು ಈಶಾವಾಸ್ಯೋಪನಿಷತ್ತು, ಅಲ್ಲಿ ಪ್ರೊಫೆಸರ್ ಬರೀತಾರೆ, ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾಧರ್ಮ ಆಶ್ರಯವಾಣಿಯನ್ನು ಉದ್ಧರಿಸುತ್ತಾ ಅಲ್ಲಿ ಹೇಳ್ತಾರೆ. ಧರ್ಮನ ಶಬ್ದಕ್ಕೆ ಬೇರೆ ಬೇರೆ ಏನೇನೋ ಅರ್ಥಗಳಿದ್ದಾವೆ, ಆ ಧರ್ಮ ಈ ಧರ್ಮವೆಲ್ಲವೂ ಕೂಡ. ಆದರೆ ನಿಜವಾಗಿ ಕೂಡ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಏನಂತಂದರೆ, ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ.
ಏನಾಗಂತಂದರೆ ಯಾವುದು ಈ ಜಗತ್ತಿನ ಕಾಣುವ ಈ ಜಗತ್ತಿನಲ್ಲಿ ನಮಗೆ ಅಭ್ಯುದಯವನ್ನು ಕೂಡ ಕೊಟ್ಟು ಪ್ರಾಪಂಚಿಕತೆಯ ಸಮೃದ್ಧಿಯನ್ನು ತಂದುಕೊಟ್ಟು ಅಂತರಂಗದಲ್ಲಿ ನಮ್ಮ ಸಿರಿವಂತಿಕೆಯನ್ನು ನಮ್ಮ ಸ್ವರೂಪದ ಅನುಸಂಧಾನವನ್ನು ಎರಡನ್ನೂ ಕೂಡ ಮಾಡಿಕೊಟ್ಟು ಅದರ ಸಂಲಗ್ನತೆಯನ್ನು ತಂದುಕೊಡುತ್ತೋ ಅದು ಧರ್ಮ. ಒಳಗಡೆ ಕಾವ್ಯಾಗಿ ಹೊರಗಡೆ ಸಮೃದ್ಧಿಯನ್ನು ಹೊಂದಿ, ಒಳಗಡೆ ಸಮೃದ್ಧಿಯನ್ನು ಹೊಂದಿ ಹೊರಗಡೆ ಭಿಕ್ಷುಕರಾದದ್ದೇ ಆದರೆ ಅದು ಅನಿಸ್ಕೊಳ್ಳೋದಿಲ್ಲ. ಅಂಥವರು ಸಮಾಜದಲ್ಲಿರೋದಿಲ್ಲ, ಎಲ್ಲೋ ನೆಪಕ್ಕೆ ಸಾಧ್ಬಿಡ್ತಾರೆ. ಈ ಎರಡನ್ನೂ ಕೂಡ ಮೇಳೈಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಶಿಕ್ಷಕರಿಗೆ. ಅವರಿಗೆ ಹೊರಗಿನ ಭೌತಿಕ ಸಮೃದ್ಧಿ ಅಷ್ಟೇ ಅಲ್ಲ, ಆಂತರ್ಯದ. ಇವತ್ತು ಅವರನ್ನು ಗೌರವಿಸ್ತೇವೆ. ಖರ್ಜಿಗೆಯವರು, ರಾಧಾಕೃಷ್ಣನವರನ್ನು ನೆನೆಸ್ಕೊಳ್ತೇವೆ. ಯಾಕೆ ನೆನಪು ಮಾಡಿಕೊಡ್ತೇವೆ ಅಂತಂದರೆ ಇಬ್ಬರು ಫಿಲಾಸಫರ್ಸ್. ಸರ್ವಪಲ್ಲಿ ರಾಧಾಕೃಷ್ಣನ್ ಮೈಸೂರಿನಿಂದ ಕಥೆಯನ್ನು ನಾವು ಹೇಳಿದ್ದೀವಿ, ನೀವೆಲ್ಲ ಕೂಡ ಕೇಳಿದ್ದೀವಿ. ನಂತರದಲ್ಲಿ ಎಲ್ಲೆಲ್ಲಿಗೆ ಹೋದ್ರು ಕೂಡ ಗೊತ್ತು. ಆಂಧ್ರಕ್ಕೆ ಹೋದ್ರು, ಕಲ್ಕಟ್ಟಾಗೆ ಹೋದ್ರು, ಬನಾರಸ್ ಯೂನಿವರ್ಸಿಟಿಗೆ ಹೋದ್ರು, ಸ್ವಾತಂತ್ರ್ಯ ಬಂತು. ಮೊದಲನೇ ರಾಯಭಾರಿಯಾಗಿ ವಿಜಯಲಕ್ಷ್ಮಿ ಪಂಡಿತ್ ರಷ್ಯಾಕ್ಕೆ ಹೋದರು. ಸ್ಟಾಲಿನ್ ಕಾಲದಲ್ಲಿ ಒಂದು ದೇಶದ ಪ್ರಧಾನಿಯ ನೇರ ಸ್ವಂತ ತಂಗಿಯನ್ನು ಕೂಡ ಗೌರವಿಸದ ವ್ಯಕ್ತಿತ್ವವನ್ನು ಇಟ್ಟುಕೊಂಡಿದ್ದ ಕಟು ಸ್ವಭಾವದ ಸ್ಟಾಲಿನ್. ಇಂತಹ ವ್ಯಕ್ತಿಯನ್ನು ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಣ್ಣನಿಗೆ ಫೋರ್ಸ್ ಮಾಡಿ ವಾಪಸ್ ಬಂದು ವಾಷಿಂಗ್ಟನ್ಗೆ ಹೋಗಿ ರಾಯಭಾರಿಯಾಗಿ ಹೋದ್ರು ಅಂತ ಕಾಣಿಸುತ್ತೆ. ಇಂತಹ ವ್ಯಕ್ತಿ ಹತ್ರ ಇನ್ಯಾರನ್ನಪ್ಪ ಆಗ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಕೊನೆಗೆ ನೆಹರು ಅವರಿಗೆ ಕಂಡದ್ದು ಬಡ ಮೇಷ್ಟ್ರು. ಯಾಕೆ ಬಡ ಮೇಷ್ಟ್ರು ಅಂತ ಹೇಳ್ತಾರೆ? ಬಡವರು ಅಂತಲ್ಲ, ಪ್ರಾಪಂಚಿಕತೆ ಅಂತ ಸುಳಿಯದ ಮನಸ್ಸು. ಪ್ರಾಪಂಚಿಕತೆ ಅಂತ ಸುಳಿಯದ ಮನಸ್ಸು ಶ್ರೀಮಂತವಾದ ಮನಸ್ಸು. ಇಂತಹ ವ್ಯಕ್ತಿಯನ್ನು ತೆಗೆದುಕೊಂಡು ಆಗ್ತಾರೆ. ನಮ್ಮ ದೇಶದಲ್ಲಿ ತುಂಬ ಮಾತನಾಡ್ಕೊಂಡಿರುತ್ತೆ. ಏನಪ್ಪ ಈ ನೆಹರು ಹೋಗಿ ಈ ಸಾಮಾನ್ಯ ಒಬ್ಬ ಫಿಲಾಸಫರ್ ಹೋಗಿ ಪ್ರಾಪಂಚಿಕ ಜ್ಞಾನ ಇರೋ ಮೇಷ್ಟ್ರು ಅಷ್ಟೇ ಅಲ್ಲ, ತತ್ವಜ್ಞಾನಿಗಳು ಇಂಥ ಮೇಷ್ಟ್ರು ತೊಗೊಳಗೆ ಹಾಕ್ಬಿಟ್ರಲ್ಲ ಕಟುಕತ್ರ ಅಂತ ಹೇಳಿದಾಗ ಇವತ್ತು ಏನಾದರೂ ಅಮೇರಿಕದಂಥ ಆನ್ಸ್ಲಾಟ್ ಆದ ಈ ಸಂದರ್ಭದಲ್ಲಿ ಕೂಡ ರಷ್ಯಾದೊಂದಿಗಿನ ನಮ್ಮ ಸಂಬಂಧ ಎಷ್ಟು ಸದೃಢವಾಗಿ ಬಲವಾಗಿದೆ ಅಂತಂದರೆ ಬಹುಶಃ ಅವತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ರವರು 2 ವರ್ಷಗಳ ಕಾಲ ಕಠಿಣವಾದಂಥ ಮನುಷ್ಯತ್ವವೇ ಇಲ್ಲ ಅಂತ ಭಾವಿಸಿದಂಥ ಸ್ಟಾಲಿನ್ ಬದುಕಿದ್ದ ಕಾಲದಲ್ಲಿ 2 ವರ್ಷ ಮೇಷ್ಟ್ರೋಗಿ ರಾಯಭಾರಿ ಕೆಲಸ ಮಾಡಿ ಬಂದಂಥದ್ದು. ಒಂದು ಮಾತನ್ನು ಹೇಳ್ತಾರೆ ನೋಡಿ, ನನ್ನ ದೇಶಕ್ಕೆ ನೀನು ಬಂದಿದ್ದೀಯ, 6 ತಿಂಗಳು ಕಳೆದಿದ್ದೆ. ಯಾಕಂದ್ರೆ 6 ತಿಂಗಳು ಕಾಲ ಭೇಟಿ ಮಾಡಿದ್ದೀನಿ. 6 ತಿಂಗಳ ಕಾಲ ನೀನು ಓಡಾಡಿದ್ದೀನಿ ನಮ್ಮ ದೇಶದಲ್ಲಿ. ಬಡ ದೇಶದಿಂದ ನೀವು ಬಂದಿದ್ದೀರಿ. ನಮ್ಮ ದೇಶದ ಅಭಿವೃದ್ಧಿ ಮಾದರಿಯನ್ನು ನೋಡಿ ಈ ಅಭಿವೃದ್ಧಿ ಮಾದರಿನ ನಿಮ್ಮ ದೇಶಕ್ಕೆ ಏಕೆ ತೆಗೆದುಕೊಂಡು ಹೋಗಬಾರ್ದು ಪ್ರೊಫೆಸರ್ ಅಂತ ಹೇಳಿದರೆ ನಾವೇನು ಹೇಳ್ತಾ ಇದ್ವಿ? ಹೌದು ಸರ್, ನಮ್ಮ ರಾಜಕೀಯ ಸರಿ ಇಲ್ಲ, ನಮ್ಮ ದೇಶದವರು ಸರಿ ಇಲ್ಲ, ಏನೆಲ್ಲ ದೂರುಗಳನ್ನ ಹೇಳಿಬಿಡ್ತಿದ್ದೇನೋ ಗೊತ್ತಿಲ್ಲ. ಸ್ಟಾಲಿನ್ ಕೇಳಿದ್ದೇನೋ ಒಬ್ಬ ಮೇಷ್ಟ್ರ ಶಕ್ತಿ ನೋಡಿ. ಅವರ ಭೇಟಿ ಮಾಡಿದ ಸಂದರ್ಭವೇ ಒಂಥರ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಕೇಳಿದ್ರಲ್ವಾ, ಎಂಥ ವಿಶೇಷವಾದ ಸಂದರ್ಭ. 6 ತಿಂಗಳಾದ್ರೆ ಇಬ್ಬರು ಭೇಟಿಯಾಗಲಿ. ಅವರ ಭೇಟಿಗೆ ಅವಕಾಶ ಕೊಟ್ಟಾಗ 12 ಗಂಟೆ ರಾತ್ರಿ ಟೈಮ್ ಕೊಟ್ಟರಂತೆ. ಮೊನ್ನೆ ಈ ಮಾತುಗಳನ್ನ ನನಗೆ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಮೊಮ್ಮಗ, ನಮ್ಮ ದೇಶದ ನಂಬರ್ 1 ಸೈಂಟಿಸ್ಟ್ ಹೂ ಇಸ್ ವರ್ಕಿಂಗ್ ದೇರ್ ಇನ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಗೌತಮ್ ದೇಶರಾಜ್ ಅಂತ ಅವ್ರ ಮೊಮ್ಮಗ ಬಂದಿದ್ದರು ನಮ್ಮ ಯೂನಿವರ್ಸಿಟಿಗೆ. ಈಸ್ ಎ ಪರ್ಮನೆಂಟ್ ಅಡ್ವೈಸರಿ ಮೆಂಬರ್ ಆಫ್ ಅವರ್ ಯೂನಿವರ್ಸಿಟಿ. ಅವ್ರು ಬಂದಾಗ ಈ ಮಾತುಗಳನ್ನ ಹೇಳ್ತಾ ಇದ್ರು. 6 ತಿಂಗಳಾದರೂ ಕೂಡ ಭೇಟಿಯಾಗಲಿಲ್ಲ. ಕೊನೆಗೆ ಯಾರೋ ಹೇಳಿದಂತೆ ಈಗ ಬಂದಿರತಕ್ಕಂಥ ಭಾರತದ ರಾಯಭಾರಿ ನಮ್ಮ ದೇಶಕ್ಕೆ ಒಬ್ಬ ಮೇಷ್ಟ್ರಾದ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಸ್ಟಾಲಿನ್ ಹೇಳಿದಂತೆ. ಅವ್ರ ತಾತ ಮೊಮ್ಮಗನಿಗೆ ಹೇಳಿದ್ರು. ಆಗ ಕರ್ಕೊಂಡು ಮನೆಗೆ ನೋಡಬೇಕು ಅಂತ ಹೇಳಿದ್ರಂತೆ. ರಾಧಾಕೃಷ್ಣನಿಗೆ ತುಂಬ ಖುಷಿ ಆಯಿತು. ಅವರು ಹೊರಟ್ರಂತೆ. ಅದ್ರ ಕೊಟ್ಟ ಟೈಮ್ ಎಷ್ಟು ಗೊತ್ತಾ? ರಾತ್ರಿ 12 ಗಂಟೆ. ರಾತ್ರಿ 12 ಗಂಟೆ ಬಿಟ್ಟು ಅವ್ರ ಟೈಮ್ ಕೊಟ್ಟು ಅಭ್ಯಾಸ ಏನಂತೆ ಅವಾಗಲೇ ಬನ್ನಿ ಅಂತ ಕೇಳಿದರೆ ರಾಧಾಕೃಷ್ಣನ್ ಹೇಳಿದರು, ನಿಮ್ಮ ಅಧ್ಯಕ್ಷನ ಭೇಟಿ ಮಾಡಿ ನಿಮ್ಗೆ ಖುಷಿ ಏನಾಗಿದೆ, ನಿಮ್ಮ ಅಧ್ಯಕ್ಷನ ಟೈಮ್ 12 ಗಂಟೆನೇ ಇರ್ಬೋದು ಮಧ್ಯರಾತ್ರಿಯಲ್ಲಿ, ಆದರೆ ನನಗೂ ಕೂಡ 9 ಗಂಟೆ ಮೇಲೆ ಅಭ್ಯಾಸ ಇದೆ ಹೊರಗಡೆ ಹೋಗಿ ಅಂತ ಹೇಳಿ. ಇದು ಮೇಷ್ಟ್ರು ಮಾತ್ರ ಹೇಳಲಿಕ್ಕೆ ಶಕ್ತಿ ಇದೆ. ಆದರೆ ಇವತ್ತಿನ ಮೇಷ್ಟ್ರು ಹೇಳೋಕ್ಕೆ ತಾಕತ್ತಿದೆ ನಮಗೆ ಇದೆ. ಯಾವಾಗ ಅಂತರಂಗದಲ್ಲಿ ಬೆಳಬೇಕು, ಅಂತರಂಗದಲ್ಲಿ ಶಕ್ತಿನ ಸಂಪಾದನೆ ಮಾಡಬೇಕು. 9 ಗಂಟೆ ಮೇಲೆ ಬರೋದಂತೆ ಅಂತ ವಿಚಾರ ಹೇಳಿದಾಗ ಆಯ್ತು ಕರ್ಕೊಂಡು ಬರಬೇಕು 9 ಗಂಟೆಗೆ ಅಂತ. ಕೊನೆಗೆ 12 ಗಂಟೆಯಿಂದ 9 ಗಂಟೆಗೆ ಹಿಡಿದು ಬಂದವರು ಯಾರು? ಸ್ಟಾಲಿನ್. ಇಬ್ಬರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಡಾಕ್ಟರ್ ಯು ಹ್ಯಾವ್ ಕಮ್ ಫ್ರಮ್ ಸಚ್ ಎ ಪುವರ್ ಕಂಟ್ರಿ,
Having seen the development model of my country, why should not you take these models of the development in your country? ರಾಧಾಕೃಷ್ಣನ್ ದೇಶಭಕ್ತ, ಸ್ವಾಭಿಮಾನಿ. ಆಗ ಅವ್ರು ಹೇಳಿದ್ರು ಅನ್ನೋದಾದ ಒಂದೆರಡು ಮಾತುಗಳು ಏನು ಹೇಳ್ತಾರೆ ಗೊತ್ತಾ? ಅದನ್ನು ಇನ್ನೊಂದು ಓಡಿಸ್ತಾರೆ, ಬಟ್ ಈ ಮಾತನ್ನು ನಾವು ರಿಪೀಟ್ ಮಾಡ್ತಾರೆ. ಮಿಸ್ಟರ್, in last 6 months I have seen the whole country. I have all the appreciation for the development and the prosperity which you have brought to your country. But one thing I would like to tell you people do know how to fly like a bird in the sky. You know how to swim like a fish in the ocean. You haven't learned how to live like human being on this planet. ಈ ಮಾತನ್ನು ಹೇಳಲಿಕ್ಕೆ ಅಷ್ಟು ಕಾರಣ ಏನು ಗೊತ್ತಾ? ಲೆನಿನ್ ನಂತರದಲ್ಲಿ ಸ್ಟಾಲಿನ್ ಅಧಿಕಾರಕ್ಕೆ ಬರಲಿಕ್ಕೆ ಕೆಲವು ಲಕ್ಷ ಜನಗಳನ್ನ ಸಾಯಿಸಿದ್ರು. ಅಲ್ಲಿ ಆಗ್ತಾ ಇದ್ದಂಥ ತುಮರಗಳನ್ನ ನೋಡಿದ್ದು ಸೂಕ್ಷ್ಮವಾಗಿ. ಕೊನೆಗೆ ಹೇಳ್ತಾರೆ, ಅವರು ಮಧ್ಯರಾತ್ರಿ ಕುಳಿತುಕೊಂಡು ನಮ್ಮ ದೇಶದವರ ಚಕ್ರವರ್ತಿ ಅಂತ, ಅವನ ಹೆಸರು ಅಶೋಕ ಅಂತ, ಯುದ್ಧ ಮಾಡಲಿಕ್ಕೆ ಹೊರಟ. ಯುದ್ಧದಲ್ಲಿ ಗೆದ್ದ. ಸಾಮಾನ್ಯ ಯುದ್ಧ ಗೆಲ್ಲದೆ ಸೋತ ಮೇಲೆ ವೈರಾಗ್ಯ ಬರ್ಬೋದು, ಆದರೆ ಯುದ್ಧವನ್ನು ಗೆದ್ದ ಮೇಲೆಲ್ಲ ವೈರಾಗ್ಯ ಬಂದಿರೋದು ನೋಡಿದ್ದೀರ. ನಮ್ಮ ದೇಶದಲ್ಲಿ ಒಬ್ಬ ಚಕ್ರವರ್ತಿ ಅಂತ, ಅಶೋಕ ದಿ ಗ್ರೇಟ್. ಯುದ್ಧ ಗೆದ್ದ ಮೇಲೆ ಜನಗಳಿಗೋಸ್ಕರ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಆ ಒಂದು ತ್ಯಾಗದ ಪಾಠವನ್ನು ಹೇಳಿಕೊಟ್ಟಂಥ ನನ್ನ ದೇಶ ಭಾರತ ಅಂತ ಅವರು ಹೇಳಿದಂತೆ. ಅವರಿಬ್ಬರ ಮಧ್ಯೆ ಸಂಬಂಧ ಎಷ್ಟು ಚೆನ್ನಾಗಾಯಿತು ಅಂತಂದರೆ, 2 ವರ್ಷದ ನಂತರದಲ್ಲಿ ವಾಪಸ್ ಬರಬೇಕಾದ್ರೆ, ಬಹುಶಃ ನೀವು ಕೂಡ ಬರೋದಿಲ್ಲ ಅನ್ಕೊಂಡಿದ್ದೀನಿ. ಓಕೆ, ವಾಪಸ್ ಬರಬೇಕಾದ್ರೆ 2 ವರ್ಷದ ಟೈಮನ್ನು ಮುಗಿಸ್ಕೊಂಡು ಸ್ಟಾಲಿನ್ ಮಾತನಾಡಿಸ್ಕೊಂಡು ಬರಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಆರೋಗ್ಯ ಕೆಟ್ಟಿರ್ತದೆ, ಬೆಡ್ಡಲ್ಲಿ ಮಲಗಿರ್ತಾರೆ. ಹೋಗಿ ಕೆನ್ನೆಯನ್ನು ಮುಟ್ಟಿ ಮಾತನಾಡಬೇಕಾದ್ರೆ ಈ ಮಾತನ್ನು ಅವ್ರ ಮೊಮ್ಮಗ ಮನೆ ನೆನಪು ಮಾಡಿದ್ರು. ನಾನು ಓದಿರಲಿಲ್ಲ ಇದು. ಅವರು ಹೇಳ್ತಾರೆ, ಆ ಕಟುಕ ಸ್ಟಾಲಿನ್ ಕಣ್ಣಲ್ಲಿ ನೀರು ಬರ್ತಿತ್ತಂತೆ. ಕೈ ಹಿಡ್ಕೊಂಡು ಹೇಳಿದ್ರಂತೆ, ಅದು ಕೆನ್ನೆ ಬರ್ತಾರೆ, ಕೈ ಹಿಡ್ಕೊಂಡು ಹೇಳಿದ್ರಂತೆ, ಡಾಕ್ಟರ್, ಅವ್ರಿಗೆ ಡಾಕ್ಟರ್ ಅಂತ ಮೆನ್ಷನ್ ಮಾಡ್ತಾರೆ, ಡಾಕ್ಟರ್, ಯು ಆರ್ ದ ಓನ್ಲಿ ಓವರ್ ವರ್ಲ್ಡ್ ಹ್ಯಾಸ್ ಸೀನ್ ಮಿ ಆಸ್ ಮಾನ್ಸ್ಟರ್. ಓವರ್ ವರ್ಲ್ಡ್ ಹ್ಯಾಸ್ ಟ್ರೀಟೆಡ್ ಮಿ ಆಸ್ ಎ ಮಾನ್ಸ್ಟರ್, ಬಟ್ ಯು ಆರ್ ದ ಓನ್ಲಿ ಪರ್ಸನ್ ಆನ್ ದಿಸ್ ಪ್ಲಾನೆಟ್ ಹೂ ಟ್ರೀಟೆಡ್ ಮಿ ಆಸ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರು. ಅಷ್ಟು ಹೇಳಿ ವರ್ಷ ಹೇಳ್ತಾರೆ, ಯು ಆರ್ ಲಿವಿಂಗ್ ಮೈ ಕಂಟ್ರಿ. ಐ ಡೋಂಟ್ ನೋ ಹೌ ಲಾಂಗ್ ಐ ಆಮ್ ಗೋಯಿಂಗ್ ಟು ಲೀವ್, ಬಟ್ ದ ಪರ್ಸನ್ ಲೈಕ್ ಯು ಲೀವ್ ಫಾರ್ ಲಾಂಗ್ ಅಂತ ಅವ್ರಿಗೆ ಹೇಳಿ ಸಮಾಧಾನ ಮಾಡಿ ವಾಪಸ್ ಕಳಿಸ್ಕೊಟ್ರೆ. ಅದು 6 ತಿಂಗಳಿಗೆ ಸ್ಟಾಲಿನ್ ದೇಹ ಬಿಟ್ಟರು ಅಂತ ಒಂದು ಮಾತು. ಯಾಕೆ ಮಾತನ್ನ ಇಲ್ಲಿ ಹೇಳಿದೆ? ಅವರು ಟೀಚರ್ ಅನ್ನೋ ಕಾರಣಕ್ಕೋಸ್ಕರ ನೀವಿದ್ದೀರಿ, ಟೀಚರ್ ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೋಸ್ಕರ ಒಂದು ವೇದಿಕೆ ನಿರ್ಮಾಣ ಆಗಿದೆ. ದೇಶದಾದ್ಯಂತ ಸೆಪ್ಟೆಂಬರ್ 5 ನಮ್ಮ ದಿನಾಚರಣೆನ, ನಮ್ಮ ಬರ್ಡೇ ವಿಶ್ ಮಾಡಿಲ್ಲ ಅಂತ ಎಷ್ಟು ಜನಕ್ಕೆ ಮುಗಿಸ್ಕೊಂಡಿದ್ದೀವಿ ನಾವು? ಎಷ್ಟು ಜನಕ್ಕೆ ಕೋಪ ಮಾಡ್ಕೊಂಡಿದ್ದೀವಿ? ಎಲ್ಲ ಒಂದು ಡೈವರ್ಸ್ ಆಯ್ತಂತೆ. ಮೊನ್ನೆ ಹೇಳ್ತಾ ಇದ್ರು, ಯಾಕೆಂದರೆ ಗಂಡ ಎಲ್ಲರೂ ಬರ್ಡೇ ವಿಶ್ ಮಾಡ್ತಿದ್ವಿ ಅಂತ ಹೆಂಡತಿಗೆ ಹೇಳಿದಂತೆ ಡೈವರ್ಸ್. ನಮ್ಮ ಬರ್ಡೇಗಳ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ತಕ್ಕಂಥ ನಾವು, ಆ ಮನುಷ್ಯ ನನ್ನ ಹೆಸರಲ್ಲಿ ಬರ್ಡೇ ಆಗೋದು ಬೇಡ ಅಂತ ಹೇಳಿ, ಯಾವ ದೇಶಕ್ಕೆ ಯಾರು ಇದ್ದದ್ದೇ ಆದರೆ ದೇಶ ಉದ್ಧಾರ ಆಗುತ್ತೋ ಅಂಥ ಶಿಕ್ಷಕರ ಹೆಸರಿನಲ್ಲಿ ದಿನಾಚರಣೆ ಆಗಲಿ ಅಂತೇಳಿ ತನ್ನ ಬರ್ಡೇನ ನಿಮ್ಮ ಹೆಸರಿನಲ್ಲಿ ಮಾಡಿ ಹೋದ್ರಲ್ಲ, ಅಂತಹ ವ್ಯಕ್ತಿ ಕೆಲವು ಮೌಲ್ಯಗಳನ್ನ ಇಟ್ಕೊಂಡು ಇಷ್ಟ ಚೆನ್ನಾಗಿರುತ್ತೆ. ಅದಕ್ಕಾಗಿ ಆ ಮಹಾತ್ಮನಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಸಮಯ ಆಗೋದಕ್ಕೂ ಪೂರ್ವದಲ್ಲಿ 2 ಮಾತುಗಳು. ಮುಂದೊಂದು ದಿನ ನಮ್ಮ ವಿದ್ಯಾರ್ಥಿಗಳು ಅವರ ಜೀವನ ಚರಿತ್ರೆಯನ್ನು ಬರೀಲಿಕ್ಕೆ ಹೊರಟ್ರೆ, ಕೇಳಿಸುತ್ತಲ್ಲ, ನಮ್ಮ ಮಕ್ಕಳು ನಮ್ಮ ಹತ್ರ ಕಲಿತವರು ಅವ್ರ ಜೀವನ ಚರಿತ್ರೆಯನ್ನು ಬರೀಲಿಕ್ಕೆ ಹೊರಟಾಗ ಅವ್ರಿಗೆ ಪಾಠ ಮಾಡಿದಂಥ ನಾವುಗಳು ಅವ್ರ ಜೀವನ ಚರಿತ್ರೆಯಲ್ಲಿ ಯಾವ ಪ್ಲೇಸನ್ನು ಪಡ್ಕೊಳ್ಬೋದು. ಇವತ್ತಿಗೂ ನೋಡಿ, ಚಿಕ್ಕ ಹುಡುಗ ಥಾಮಸ್ ಆಲ್ವಾ ಎಡಿಸನ್ ಪಾಠ ಕಲಿಲಿಕ್ಕೆ ಅಂತ ಸ್ಕೂಲ್ಗೆ ಹೋದರೆ ಪಾಪ ಯಾರೋ ಮೇಷ್ಟ್ರು ಯಾವುದೋ ಕಾರಣಕ್ಕೆ, ಇವನು ಸ್ಲೋ ಲರ್ನರ್ನ ಕಾರಣಕ್ಕೆ ನಾವೆಲ್ಲ ಚೀಟಿ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಈ ಹುಡುಗ ನಮ್ಮ ಶಾಲೆಯಲ್ಲಿ ಇರಲಿಕ್ಕೆ ಅನ್ಫಿಟ್ ಅಂತ ಕಳಿಸಿದ್ರು. ಇವತ್ತಿಗೂ ಕೂಡ ಅನ್ಫಿಟ್ ಅಂತ ಏಳಿಸ್ಕೊಂಡಂಥ ಟೀಚರ್ನ ಇವತ್ತಿಗೂ ಬೈತಾನೇ ಇದ್ವಿ, ಇನ್ನೂ ಬೈತಾನೆ ಹೋಗ್ತಾರೆ. ಹೌದಾ? ಅಲ್ಲಿ ಇನ್ನೊಬ್ಬ ಹುಡುಗ ಇದ್ದ. ಆ ಹುಡುಗ ಎದ್ದೆದ್ದು ಪ್ರಶ್ನೆಗಳನ್ನ ಕೇಳೋದು. ಅವನ ಹೆಸರು ಆಲ್ಬರ್ಟ್ ಐನ್ಸ್ಟೈನ್. ಎದ್ದೆದ್ದು ಪ್ರಶ್ನೆಗಳನ್ನ ಕೇಳೋದು. ಈ ಪ್ರಶ್ನೆಗಳ ಸುರಿಮಳೆಯನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಆ ಮೇಷ್ಟ್ರಿಗೆ ಎಷ್ಟು ಅವಮಾನ ಆಗ್ತಿತ್ತಂತಂದರೆ, ಕೆಲವು ಬುದ್ಧಿವಂತ ಟೀಚರ್ಸ್ ಏನು ಮಾಡ್ತಾರೆ ಗೊತ್ತು, ನಾಳೆ ಬಂದು ಹೇಳ್ತೀನಪ್ಪ ಅಂತ ಹೇಳ್ತಾರೆ ಕೆಲವರು. ಇನ್ನು ಕೆಲವರು ತಲೆ ಕೂತ್ಕೊ ಅಂತ ಹೇಳ್ತಾರೆ. ಹೌದಾ? ತಲೆ ಕೂತ್ಕೊ ಅಂತ ಹೇಳ್ತಾರೆ. ಇನ್ನು ಯಾವ್ಯಾವ ಭಾಷೆಯನ್ನು ಉಪಯೋಗಿಸ್ತಾರೆ.
ಹಂಗಂಗೆ ಬರ್ಕೊಡ್ತವೆ ಜೀವನ ಚರಿತ್ರೆ ಹೋಗ್ಬಿಟ್ಟು. ಈಗ ನಾನಿದ್ದೇನೆ ಅಂತ ಇಟ್ಕೊಂಡು ಸನ್ಯಾಸಿ ಆಗಿದ್ದೆ. ಫಸ್ಟ್ ಪಿ ಯು ಸಿ ಓದಲಿಕ್ಕೆ ಗುರುಗಳು ಆಶೀರ್ವಾದ ತಗೊಂಡು ಕ್ಷೇತ್ರ ಸೇರಿಕೊಂಡು ಗುರುಗಳು ಹೇಳಿದರು, ಸೊ ದಿಸ್ ನಾಟ್ ದ ಪ್ಲೇಸ್ ಫಾರ್ ಯು ಅಟ್ಲೀಸ್ಟ್ ಫಾರ್ ಸಮ್ ಮೋರ್ ಇಯರ್ಸ್, ಯು ಬೆಟರ್ ಟು ಗೋ ಅಂಡ್ ಜಾಯಿನ್ ಎಲ್ಸ್ವೇರ್ ಅಂತ. ಆದರೂ ಕೂಡ ಗುರುಜಿಯವ್ರ ಪಾದ ಇಟ್ಕೊಂಡು ನಾನು ಅಲ್ಲೇ ಸೇರಿಕೊಂಡೆ. ಯಾಕೆ ಬೇಡ ಸ್ವಲ್ಪ ವರ್ಷ ಅಂತ ಗುರುಜಿ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಗುತ್ತೆ. ಅವರು ಟೀಚರ್ ವೆರಿ ಫಸ್ಟ್ ಕ್ಲಾಸ್ ಫಿಸಿಕ್ಸ್ ಮ್ಯಾಗ್ನೆಟ್. ನಾನು ಕೇಳಿದೆ, ನಮ್ಮ ಹೈಸ್ಕೂಲ್ನ ನಮ್ಮ ಟೀಚರ್ಸ್ಗಳು ನಿಮ್ಮ ಹಾಗೆ ಎಷ್ಟೊಂದು ಸ್ಫೂರ್ತಿಯಿಂದ ಸ್ವತಂತ್ರವಾಗಿ ನಮಗೆ ಕಲಿಸಿದ್ರು ಅಂತಂದರೆ, ಯಾವ ಸಂದರ್ಭದಲ್ಲಿ ಎಂಥ ಕ್ವಶನ್ ಕೇಳೋಕ್ಕೂ ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಅದೇ ಭಾವನೆಯಿಂದ ಅದನ್ನು ಕ್ಲೋಸ್ ಮಾಡೋದು, ಸ್ಕ್ರೀನ್ ಕ್ಲೋಸ್ ಮಾಡಿ ಮುಖಕ್ಕೆ ಅವಶ್ಯಕತೆ ಇಲ್ಲ, ಶಬ್ದ ಕೇಳಿ ಸಾಕು. ಅದೇ ಭಾವನೆಯಿಂದ ನಾನು ವೆರಿ ಫಸ್ಟ್ ಕ್ಲಾಸ್ನಲ್ಲಿ ಮೇಡಮ್ಗೆ ಕೇಳಿದೆ, ಮೇಡಮ್ ಇಫ್ ವಿ ಸಸ್ಪೆಂಡ್ ದ ಮ್ಯಾಗ್ನೆಟ್ ವೈ ಆಲ್ವೇಸ್ ಇಸ್ ಸ್ಟ್ಯಾಂಡ್ ನಾರ್ತ್ ಅಂಡ್ ಸೌತ್ ಅಂತ ಕೇಳಿದೆ. ತುಂಬ ಸರಳ ಉತ್ತರ, ಹೇಳ್ಬೋದಾಗಿತ್ತು. ಇವತ್ತು ನೆನ್ಪಿಟ್ಕೊಂಡು ಮಾಡಿಬಿಟ್ರು, ಏನದು ಇವತ್ತು ತಲೆ ಕೂತು ಅಂತ. ನೀವು ಟೀಚರ್ಸ್ ಇದ್ದಾರೆ ಕೇಳ್ತಾ ಇದ್ದಾರೆ, ಉಪಯೋಗಿಸೋ ಶಬ್ದಗಳನ್ನ ಸರಿ ಉಪಯೋಗಿಸ್ತಾ ಹೋದರೆ ಶತಮಾನಗಳ ಕಾಲ ದಶಕಗಳ ಕಾಲ ಏನು ಉಳಿದ್ಬಿಡ್ತಾರೆ. ಯಾವ್ಯಾವ ವೇದಿಕೆಯಲ್ಲಿ ಅವ್ರು ಹೆಸರು ಹೇಳಿ ನಾವೇನಾದರೂ ಹಂಚ್ಕೊಳಿಕ್ಕೆ ಹೋದರೆ ನಿಮ್ಗೆ ಹೆಂಗೆ ಅಂಜಿಕೆ ಆಗುತ್ತೆ. ಎರಡನೇ ಪೀರಿಯಡ್ ಬಂತು. ಐ ಕೆಪ್ಟ್ ಕ್ವೈಟ್ ಫಾರ್ ನೆಕ್ಸ್ಟ್ 1 hour. ಐ ಡಿಡ್ಂಟ್ ಸ್ಪೀಕ್ ಎನಿಥಿಂಗ್, ಐ ಕುಡಂಟ್ ಲಿಸನ್ ಟು ಎನಿಥಿಂಗ್. ನೆಕ್ಸ್ಟ್ ಸಬ್ಜೆಕ್ಟು ಯಾವ್ದು ಗೊತ್ತಾ? ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿಯಲ್ಲಿ ನಾನು ತುಂಬ ದಿವಸದಿಂದ ಕಾಡ್ತಾ ಇರೋದೇನು ಅಂತಂದರೆ, ಪಟ ಸ್ಟಾರ್ಟ್ ಮಾಡಿ ಟ್ರಯಾಂಗಲ್ಸ್ನ ಬರೋದು. ನಾನು ಕೇಳಿದೆ, ಸಿನ್ಸ್ ಕ್ವೈಟ್ ಲಾಂಗ್ ಐ ಹ್ಯಾವ್ ಬಿನ್ ಗೆಟಿಂಗ್ ಕನ್ಫ್ಯೂಸ್, ಟ್ರೈಂಗ್ ಕ್ವೈಟ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. Can you clarify what exactly the difference, how I can distinguish between isosceles triangle, equilateral triangle and right angle triangle? ಅವ್ರಿಗೆ ಏನಷ್ಟು ಗೊತ್ತಿಲ್ಲ, ಆಯಪ್ಪ ಏನು ಅಂತ ಅಂದರು. 2 ಪೀರಿಯಡ್ನಲ್ಲಿ ಬಯಸ್ಕೊಂಡು 3ನೇ ಪೀರಿಯಡ್ ಆಗೋ ಹೊತ್ತಿಗೆ ಮೊದಲನೇ ಬೆಂಚನ್ನು ಆಸ್ಪೈರ್ ಮಾಡಿ ಅಪೇಕ್ಷೆ ಪಟ್ಟು ಮೊದಲನೇ ಬೆಂಚಲ್ಲಿ ಕೂಡ್ತಿದ್ದವ ಇಬ್ಬರು ಟೀಚರ್ಸ್ ಬೈದ್ರನ್ನ ಕಾರಣಕ್ಕೆ 3ನೇ ಕ್ಲಾಸ್ ಹೋಗಿ ಹಿಂದಿನ ಬೆಂಚಲ್ಲಿ ಕೂಡ್ತಿದ್ದೆ ನಾನು. ಇಲ್ಲಿ 2 ಅರ್ಥ. ಹುಡುಗರ ಮನಸ್ಥಿತಿಯನ್ನು ನಾವು ಇಳಿಸಿದ್ದೇ ಆದರೆ ಮನಸ್ಸಿನಲ್ಲಿ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ನ ಇಂಡ್ಯೂಸ್ ಮಾಡಲಿಕ್ಕೆಲ್ಲ ಟೀಚರ್ಸ್ ಇದೆ. ಇಫ್ ಅಟ್ ಆಲ್ ಫಾರ್ ಎ ರೀಸನ್ ದೆರ್ ಈಸ್ ಎ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇನ್ ದ ಮೈಂಡ್ ಆಫ್ ದ ಚಿಲ್ಡ್ರನ್ ಆರ್ ಸ್ಟೂಡೆಂಟ್. ಇಟ್ ಈಸ್ ದ ಡ್ಯೂಟಿ ಆಫ್ ಅವರ್ ಟೀಚರ್ಸ್ ಟು ಎಕ್ಸ್ಪೆಲ್ ದಟ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. ಕೊನೆಗೆ ಕೊಡ್ತು. ಇವತ್ತು ಮಾಡಿ ಟೀಚರ್ಸ್ ಹಂಗೆ ಗಮನದಲ್ಲಿರೋ ಹೆಸರು ಹೇಳೋದಿಲ್ಲ, ನಾನು ಒಬ್ಬರು ಬೇಜಾರು ಮಾಡಿಕೊಡ್ತಾರೆ. ಹಾಗೆ ನಾನು ಹೇಳಿಕೊಟ್ಟದ್ದು, ಮುಂದೆ ಎಂದಾದರೂ ನಿಮ್ಮ ಹುಡುಗರು ಅವ್ರ ಜೀವನ ಚರಿತ್ರೆಯನ್ನು ಬರಿಬೇಕು ಅಂತ ಹೊರಟಾಗ ನಿಮ್ಮ ಪಾತ್ರಗಳು, ನಿಮ್ಮ ವ್ಯಕ್ತಿತ್ವಗಳು ಹೇಗಿರಬೇಕು ಅಂತ ನಿಮ್ಗೆ ಅನಿಸುತ್ತೋ ಆ ರೀತಿ ಮಕ್ಕಳ ಹತ್ರ ನಡ್ಕೊಂಡ್ಬಿಟ್ರೆ ಬಹುಶಃ ಯು ವಿಲ್ ಬಿಕಮ್ ಮೋಸ್ಟ್ ಸಕ್ಸಸ್ಫುಲ್ ಟೀಚರ್. ಅಲ್ಲೊಬ್ಬ ಹುಡುಗ ಇದ್ದಾಗ ನಾನು ನೆನಪು ಮಾಡಿದೆ, ಯಾರು ಆಲ್ಬರ್ಟ್ ಐನ್ಸ್ಟೈನ್ ಅಂತ. ಆ ಹುಡುಗ ಕೇಳ್ತಾ ಇದ್ದ ಪ್ರಶ್ನೆಗಳು ಅವನ ವಯಸ್ಸಿಗೆ ಮೀರಿದಂತೆ. ಅವತ್ತಿಗೆ ರಿಲೇಟಿವಿಟಿ ಥಿಯರಿ ಇನ್ನೂ ಎಮರ್ಜ್ ಆಗಲಿಕ್ಕೆ ಕಾಯ್ತಾ ಇದ್ದಂಥ ಜನಗಳು. ಆ ಮೇಷ್ಟ್ರು ಪಾಠ ಮಾಡ್ತಾ ಇದ್ದ ಸಿದ್ಧಾಂತಕ್ಕೂ ಆಲ್ಬರ್ಟ್ ಐನ್ಸ್ಟೈನ್ ತಲೆನಲ್ಲಿ ತೂರಿ ಈಚೆಗೆ ಬರ್ತಾ ಇದ್ದ ಸಿದ್ಧಾಂತ ತುಂಬ ವ್ಯತ್ಯಾಸ ಇರ್ತಿತ್ತು. ಅವನು ಕೇಳ್ತಾ ಇದ್ದ ಪ್ರಶ್ನೆಗಳನ್ನು ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಬಹುಶಃ ಇವರು ಹುಡುಗ ಬಂದದ್ದೇನು, ಹುಡುಗರು ಮುಂದೆಲ್ಲ ನನ್ನ ಮರ್ಯಾದೆ ತೆಗಿತಾನೆ ಅಂತ ಭಾವನೆ ಬಂದ್ಬಿಡ್ತಾನೆ. ಅವನ ಹೆಸರು ವೇಬರ್, ಪ್ರೊಫೆಸರ್ ವೇಬರ್ ಅಂತ. ಹಿಂದೆ ಮುಂದೆ ಏನಾಗಿದೆ ಅದು ಕೂಡಿಸ್ಬಿಡಿ. ಆಮೇಲೆ ಕೊನೆಗೇನಾಯಿತು, ಆಲ್ಬರ್ಟ್ ಐನ್ಸ್ಟೈನ್ ವಾಸ್ ಗಿವನ್ ಎ ವೆರಿ ಪೂರ್ ಗ್ರೇಡ್. ಈಚೆಗೆ ಬಂದ, ಕೋರ್ಸ್ ಮುಗಿತು, ಸರ್ಟಿಫಿಕೇಟ್ ತಗೊಂಡು 2 ವರ್ಷಗಳ ಕಾಲ ಹುಡುಗ ಅಲ್ಲ, ಬುದ್ಧಿ ಇರಲಿಲ್ಲ ಅಂತಲ್ಲ, ಕ್ಲಾಸ್ನಲ್ಲಿ ಕೊಟ್ಟಂಥ ಎಕ್ಸಾಮ್ನಲ್ಲಿ ಕೊಟ್ಟಂಥ ಗ್ರೇಡ್ ಕಡಿಮೆ ಇರ್ಬೋದು, ಆದರೆ ಬುದ್ಧಿ ಭಾಳ ಚಾಣಾಕ್ಷವಾಗಿತ್ತು. ಅದನ್ನು ಕೆಲಸ ಯಾಕೆ ಸಿಗಲಿಲ್ಲ? ಆ ಹುಡುಗ ಎಲ್ಲಿಗೆ ಹೋದರೂ ಕೂಡ ಕೆಲಸ ಹುಡುಕೊಂಡು ಕೆಲಸ ಸಿಗಲಿಲ್ಲ. ಕೆಲಸ ಸಿಗದಿರಲಿ ಕಾರಣ ಏನು ಗೊತ್ತಾ? ಎಲ್ಲೆಲ್ಲಿಗೆ ಅಪ್ಲಿಕೇಶನ್ ಹಾಕಿ ಕೆಲಸಕ್ಕೆ ಹೋಗ್ತಾರೆ ಅಂತ ಗೊತ್ತಾಗ್ತಿತ್ತು. ಈ ವೇಬರ್ ಪ್ರೊಫೆಸರ್ ಇದ್ದಾರೆ, ಟೀಚರ್, ಅಲ್ಲಿ ಮುಂಚೆನೇ ಹೇಳ್ಬಿಡೋದು, ಇವತ್ತು ತುಂಬ ತಂಡ ಇದ್ದಾನೆ, ಇವನ್ನ ನೀವೇನಾದರೂ ನಿಮ್ಮ ಕಂಪ್ನಿಯಲ್ಲೋ ಅಥವಾ ನಿಮ್ಮ ವ್ಯವಸ್ಥೆಯಲ್ಲೋ ಆರ್ಗನೈಸೇಷನ್ ಕೆಲಸ ಕೊಟ್ಟದ್ದೇ ಆದರೆ ನನ್ನ 2 ವರ್ಷದ ಬದುಕನ್ನು ತುಂಬ ಮಿಸರಬಲ್ ಮಾಡಿ ಇಟ್ಬಿಟ್ಟಿದ್ದಾಯೇನೋ, ಅಂತಹದೇ ರೀತಿಯಲ್ಲಿ ನಿಮ್ಮನ್ನು ಮಾಡಿಬಿಡ್ತಾನೆ, ಕೆಲಸ ಕೊಟ್ಬಿಟ್ಟು ಇಂಡೈರೆಕ್ಟಾಗಿ ಹೇಳಿ ಸ್ಟಾರ್ಟ್ ಮಾಡಿ. ಅವರಪ್ಪ ಐನ್ಸ್ಟೈನ್ ಅಪ್ಪ ಪ್ರೊಫೆಸರ್ ಓಸ್ಟ್ರೋಡ್ ಹತ್ರ ಹೋಗಿ ಹೇಳ್ತಾರೆ, ನಾನು ಇಂತಹ ಒಬ್ಬ ಹುಡುಗನ ಅಪ್ಪ ಇದ್ದೆ
ಪ್ರತಿಭಾವ ಅಂತ ನನಗೆ ಗೊತ್ತಿದೆ. ಯಾವುದೋ ಕಾರಣಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ಒಬ್ಬ ಪ್ರೊಫೆಸರ್, ಒಬ್ಬ ಟೀಚರ್ ಅವನಿಗೆ ಕೆಲಸ ಸಿಗಲಿ ನೋಡ್ಕೊಳ್ತಿದ್ದಾರೆ. ದಯವಿಟ್ಟು ನಾನು ಮಾತ್ರ ಬಂದಿದ್ದೇನೆ ಅಂತ ಯಾವ ಕಾರಣ ನನ್ನ ಮಗನಿಗೆ ಹೇಳಬೇಡಿ. ಅವನು ಒಂದು ಕೆಲಸ ಕೊಡಿ, ತುಂಬ ಡಿಪ್ರೆಷನ್ ಮನೇಲಿ ಕೊಡ್ತಿಬಿಟ್ಟಿದ್ದಾನೆ ಅಂತ ಹೋಗಿ ಕೇಳ್ಕೊಂಡ್ರು. ಅವರು ಕೂಡ ಕೆಲಸ ಕೊಡಿಸ್ತಿಲ್ಲ. ಅದೇನು ಗೊತ್ತಾ, ಮುಂದೊಂದು ದಿನ ಒಂದು ಪೇಪರ್ ಪ್ರೆಸೆಂಟ್ ಮಾಡ್ತಾನೆ ಆಲ್ಬರ್ಟ್ ಐನ್ಸ್ಟೈನ್. ಅದನ್ನು ಪ್ರೊಫೆಸರ್ ಅಷ್ಟೊಂದು ತೊಗೊಂಡೋಗಿ ಕೊಡ್ತಾನೆ. ಅದನ್ನು ಕೊಟ್ಟು ಇದರ ಆಧಾರದ ಮೇಲೆ ಅದೊಂದಿಷ್ಟು ಕೆಲಸ ಕೊಡ್ತೀನಿ ಅಂತ ಹೇಳಿದಾಗ ಆ ಕ್ಷಣಕ್ಕೆ ಅವ್ರೇನು ಮನಸ್ಸು ಮಾಡಲಿಲ್ಲ ಅಂತ ನಿರಾಕರಣೆ ಮಾಡಲಿಲ್ಲ, ಕೊಡ್ತೀನಿ ಅಂತಲೇ ಹೇಳಿಲ್ಲ. 10-15 ವರ್ಷಗಳ ಒಳಗಡೆ ಆಲ್ಬರ್ಟ್ ಐನ್ಸ್ಟೈನ್ ಯಾವ ಮಟ್ಟಕ್ಕೆ ಬೆಳೆದ ಅಂತಂದರೆ, ಬಹುಶಃ 1910 ಸುಮಾರಿಗೆ ಪ್ರೊಫೆಸರ್ ಓಸ್ಟ್ವಾಲ್ಡ್ ವಾಸ್ ದ ಫಸ್ಟ್ ಪರ್ಸನ್ ಹೂ ಪ್ರಪೋಸ್ಡ್ ಹಿಸ್ ನೇಮ್ ಫಾರ್ ನೊಬೆಲ್ ಅವಾರ್ಡ್. ಹುಡುಗರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅವ್ರು ಮಾತಾಡೋದಕ್ಕೂ ಮುಂಚೆ ಗುರುತಿಸೋ ಶಕ್ತಿ ಯಾರಿಗೆ ಬರ್ತದೋ ನಿಮಗೆ ದ ಬೆಸ್ಟ್ ಟೀಚರ್ಸ್. ಟೀಚರ್ ಹೇಳೋದಕ್ಕೂ ಮುಂಚೆನೇ ನೀವು ಯಾವ ಹುಡುಗ ಅರ್ಥ ಮಾಡ್ಕೊಳ್ತಾನೋ ಅವನು ಕೂಡ ಬೆಸ್ಟ್ ಸ್ಟೂಡೆಂಟ್. ಈ ದೃಷ್ಟಿಯಿಂದ ಇವತ್ತು ಶ್ರೇಷ್ಠ ಶಿಕ್ಷಕರು ನೀವೆಲ್ಲರೂ ಕೂಡ ಬಂದಿದ್ದೀರಿ. ಶ್ರೇಷ್ಠ ಶಿಕ್ಷಕರಾಗದೇ ಅಂದರೆ ಶ್ರೇಷ್ಠ ಮಕ್ಕಳು ಕೂಡ ಉತ್ಪತ್ತಿ ಆಗ್ತವೆ. ಅಂತಹ ಸಾಲಲ್ಲಿರ್ತಕ್ಕಂಥ ನಿಮ್ಮಗಳನ್ನು ಶಿಕ್ಷಕರ ದಿನಾಚರಣೆಯ ಹೆಸರಿನಲ್ಲಿ ಇವತ್ತಿಲ್ಲಿ ಕರೆತಂದು ರಾಧಾಕೃಷ್ಣನ್ರವರ ಕೆಲವು ವಿಚಾರಗಳನ್ನು, ನಿಮ್ಮ ಬದುಕಿನ ಪಯಣದ ಹಲವಾರು ವ್ಯಕ್ತಿತ್ವಗಳ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಶ್ರೇಷ್ಠ ಟೀಚರ್ಸ್ ಶ್ರೇಷ್ಠ ವಿದ್ಯಾರ್ಥಿಗಳನ್ನು ರೂಪಿಸ್ತಾರೆ, ಗುರುತಿಸ್ತಾರೆ, ಅವರನ್ನು ಪ್ರೋತ್ಸಾಹಿಸ್ತಾರೆ, ರಾಷ್ಟ್ರದ ಸಮಾಜದ ಶಕ್ತಿಯನ್ನಾಗಿ ಮಾಡ್ತಾರೆ. ಪ್ರೊಫೆಸರ್ ವೆಂಕಣ್ಣಯ್ಯನವರು, ನಿಮಗೆ ಗೊತ್ತಲ್ಲ, ಟಿ ಎಸ್ ವೆಂಕಣ್ಣಯ್ಯನವರು, ಅವರ ಶಿಷ್ಯ, ಶ್ರೇಷ್ಠ ಶಿಷ್ಯ ಯಾರು? ಕುವೆಂಪು. ತಮ್ಮ ಬದುಕಿನ ರಾಮಾಯಣ ಮಹಾದರ್ಶನ ಭವ್ಯ ಮಹಾನ್ ಗ್ರಂಥವನ್ನು ಅವರಿಗೇ ಅರ್ಪಿಸಿದರು. ಮುಂದೊಂದು ದಿನ ಎಲ್ಲ ಒಂದು ಪ್ರವಚನವನ್ನು ಮಾಡಿದರು. ಯಾವುದೋ ಶಾಲೆಗಳಿಗೆ ಹೋದಾಗ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಎಷ್ಟೊಂದು ಅಲ್ಲೋಲಕಲ್ಲ ಸೃಷ್ಟಿ ಮಾಡಿಬಿಟ್ಟು ಸಮಾಜದಲ್ಲಿ ಅಂತಂದರೆ, ಕೊನೆಗೆ ಎಲ್ಲ ಗಲಾಟೆ ಮಾಡಿ ಅವ್ರ ಶಿಸ್ತು ಕ್ರಮ ತಗೋಬೇಕು ಅಂತ ಇದು ಮಾಡಿ ಒಂದು ಕಮಿಟಿ ಮಾಡ್ತಾರೆ. ಟಿ ಎಸ್ ವೆಂಕಣ್ಣಯ್ಯನವರ ನೇತೃತ್ವದಲ್ಲಿ. ಕೊನೆಗೆ ಅವ್ರು ರಿಪೋರ್ಟ್ ಕೊಟ್ಟರು. ಅಂತ ಏನಂತ ಕೊಟ್ಟರು? ಒಂದು ವೇಳೆ ನನ್ನ ಮಗನಿಗೆ ಬುದ್ಧಿಯನ್ನು ಹೇಳುವ ಅವಕಾಶ ನನಗೇನೋ ಬಂತದ್ದಾದರೆ ಕುವೆಂಪು ಅವರ ಸಾಹಿತ್ಯವನ್ನು, ಈ ಲೇಖನವನ್ನು ಓದಿ ನಿನ್ನ ಬದುಕಿಗೆ ಬೆಳಕನ್ನು ತಂದುಕೊಳ್ಳೋ, ಇದಕ್ಕಿಂತ ಹೆಚ್ಚು ನಾನೇನು ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಅಂತ ಟೀಚರ್ ತನ್ನ ಶಿಷ್ಯನ ಬಗ್ಗೆ ಮಾತನಾಡ್ತಾರೆ. ಇಂತಹ ಗುರು ಇರಬೇಕು, ಅಂತಹ ಶಿಷ್ಯರು ಬೇಕಾಗ್ತಾರೆ. ಅಂತಹ ಟೀಚರ್ಸ್ ಯೋಗ್ಯವಾಗಿ ಮಾತು ಈ ಸಂದರ್ಭದಲ್ಲಿ ಹೇಳಿ, ಸರ್ವಪಲ್ಲಿ ರಾಧಾಕೃಷ್ಣನವರು ಬೆಳೆದ ರೀತಿ, ಬದುಕಿದ ರೀತಿ, ಅವರು ಸಮಾಜಕ್ಕೆ ಮತ್ತು ದೇಶಕ್ಕೆ ಕೀರ್ತಿನ ತಂದುಕೊಂಡ ರೀತಿ ನಮಗೆ ಆದರ್ಶವಾಗಿ ಅಂತ ಹೇಳಿ, ನಮ್ಮ ಶಿಕ್ಷಕರ ಅನುದಾನ ರಹಿತ ಖಾಸಗಿ ಶಾಲೆಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಅನನ್ಯವಾಗಿರ್ತಕ್ಕಂಥದ್ದು. ನೀವು ಹೇಳಿದ್ರಿ, ಖಂಡಿತ ನಿಮ್ಮ ಪರವಾಗಿ ನಾವು ನಿಲ್ತೇವೆ ಅಂತ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ವ್ಯಕ್ತಿತ್ವಗಳನ್ನು ಕಟ್ಕೊಳ್ತಕ್ಕಂಥ ದೊಡ್ಡ ದೊಡ್ಡ ಕಟ್ಟಡಗಳು ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತೇವೆ. ವ್ಯಕ್ತಿತ್ವಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಹೊರಟಂತಹ ಸಂದರ್ಭದ ವ್ಯವಸ್ಥೆಗಳನ್ನ ಕ್ವಶನ್ ಮಾಡ್ತೇವೆ. ಆದರೆ ವ್ಯಕ್ತಿತ್ವಗಳನ್ನ ಹಾಳು ಮಾಡ್ತಕ್ಕಂಥದ್ದು ಎಷ್ಟೋ ದೊಡ್ಡ ದೊಡ್ಡ ಕಟ್ಟಡಗಳು, ಅಲ್ಲಿ ಚೆಲ್ತಾ ಇರ್ತಕ್ಕಂಥ ಹಣವನ್ನು ಯಾರೂ ಕೂಡ ಖರ್ಚು ಮಾಡೋದಿಲ್ಲ. ತಿಂಗಳಿಗೆ ಎಷ್ಟು ವಸೂಲಿ ಆಯಿತು ಅಬಕಾರಿ ಇಲಾಖೆ ಅಂತ ನಾವು ಕೇಳ್ತೇವೆ. ಹೌದಾ? ಇಷ್ಟು ಕಲೆಕ್ಷನ್ ಆಗಲೇಬೇಕು ಅಂತ ಕಂಡೀಷನ್ ಇದೆ, ಗೊತ್ತಾ ಸರ್? ಯಾವುದರಲ್ಲಿ ಜನಗಳನ್ನ ಕೂಡಿಸೋದು. ಹಾಗಾಗಿ ಜನಗಳನ್ನು ಕೂಡಿಸಿ ಅವರ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು, ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಮಕ್ಕಳಿಗೆ ಒಂದಿಷ್ಟು ಆರೋಗ್ಯವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಯೋಗ್ಯ ವ್ಯಕ್ತಿಗಳನ್ನಾಗಿ ಮಾಡ್ತಕ್ಕಂಥ ಈ ವ್ಯವಸ್ಥೆಗಳ ಬಗ್ಗೆ ನಿಮ್ಮ ಕಾಳಜಿಗಳು ಇರಲಿ, ಇದೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತ ಮಾಡಿದ್ರಿ. ಈ ಭಾವನೆ ಹಾಗೆ ಹೋಗೋದು, ಬಿ ಸಪೋರ್ಟಿವ್ ಆಫ್ ದಿ ಸಿಸ್ಟಮ್ ಅಂತ ಹೇಳಿ, ಇಷ್ಟೊಂದು ಶಿಸ್ತಿನಿಂದ ಸ್ವಚ್ಛಂದವಾಗಿ ಕುಳಿತುಕೊಂಡು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ.